ಸಾಗರ ನಗರಸಭೆ ಪೌರಾಯುಕ್ತರ ಕಚೇರಿ ಎದುರು ಜಾಕೀರ್ ಹಾಗೂ ಮಧುಮಾಲತಿ ಪ್ರತಿಭಟನೆ ನಡೆಸಿದ್ದಾರೆ. ಸಾಗರ ನಗರಸಭೆಯ ಪೌರಾಯುಕ್ತ ಕಚೇರಿ ಎದುರು ಕಾಂಗ್ರೆಸ್ ಪಕ್ಷದ ಇಬ್ಬರು ಸದಸ್ಯರು ದಿಢೀರನೆ ಪ್ರತಿಭಟನೆಗೆ ಮುಂದಾಗಿರುವ ಘಟನೆ ನಡೆದಿದೆ. ಸಾಗರ ನಗರಸಭೆಯ ಅಧ್ಯಕ್ಷರು ಹಾಗೂ ಈ ಉಪಾಧ್ಯಕ್ಷರು ಮತ್ತು ಬಿಜೆಪಿ ಸದಸ್ಯರು ಕಾಂಗ್ರೆಸ್ ಪಕ್ಷದ ಸದಸ್ಯರನ್ನ ಯಾವುದೇ ಮಾಹಿತಿ ನೀಡದೆ ತಮಗೆ ಮನಸ್ಸಿಗೆ ಬಂದಂತೆ ಸಮಿತಿ ರಚನೆ ಮಾಡಿಕೊಂಡು ನಗರಸಭಾ ಸಭಾಂಗಣದಲ್ಲಿ ಸಭೆ ನಡೆಸುತ್ತಿರುವುದನ್ನು ಖಂಡಿಸಿ ನಗರಸಭೆಯ ಕಾಂಗ್ರೆಸ್ ಸದಸ್ಯರಾದ ಸೈಯದ್ ಜಾಕೀರ್ ಹಾಗೂ ಮಹಿಳಾ ಸದಸ್ಯೆ ಮಧುಮಾಲತಿ ಕಲ್ಲಪ್ಪ ಅವರು ದಿಢೀರನೆ ಪೌರಾಯುಕ್ತರ ಕಚೇರಿಯ ಎದುರು ಪ್ರತಿಭಟನೆ ನಡೆಸಿದ್ದಾರೆ. ಸೈಯದ್ ಜಾಕೀರ್ ಹಾಗೂ ಮಧುಮಾಲತಿ ಆಕ್ರೋಶ ವ್ಯಕ್ತಪಡಿಸಿದರು. ಏನಿಲ್ಲ, ಇವತ್ತು ನಾವು ಇಲ್ಲಿ ನಾಗಪ್ಪ ಸರ್ ಇರ್ತಾರಂತ ಕಮಿಷನರ್ ಚೇಂಬರ್ಗೆ ಬಂದ್ವಿ. ಅಲ್ಲಿ ನಾವು ಹೊರಗಡೆಯಿಂದ ಬರ್ತಾ ಇರ್ಬೇಕಾದ್ರೆ ಮೇಡಮ್ ಅವರೇ ನೀವು ಮೀಟಿಂಗಿಗೆ ಹೋಗಿಲ್ವಾ, ಜಾಕೀರ್ ನೀವು ಮೀಟಿಂಗಿಗೆ ಹೋಗಿಲ್ವಾ ಅಂತ ಜನ ಕೇಳಿದ್ರು. ಏನ್ ಮೀಟಿಂಗ್ ಅನ್ನೋದು ನಮಗೆ ಗೊತ್ತಿರ್ಲಿಲ್ಲ. ಏನ್ ಮೀಟಿಂಗ್ ಅಂತ ಕೇಳಿದಾಗ ಗೊತ್ತಿಲ್ಲ, ಒಟ್ಟು ಮೇಲ್ಗಡೆ ಚೇಂಬರ್ ಅಲ್ಲಿ ಮೀಟಿಂಗ್ ಹಾಲಲ್ಲಿ ಮೀಟಿಂಗ್ ನಡೀತಾ ಇದೆ ಅಂತ ಅಂದ್ರು. ನಾವು ಹೋದ್ವಿ. ಹೋಗಿ ಅಲ್ಲಿ ಕೇಳಿದಾಗ ಅಲ್ಲಿ ಒಂದ್ 5 ಜನ ಸದಸ್ಯರು ಇದ್ರು. ಎಲ್ಲ ಇಂಜಿನಿಯರ್ ಸೆಕ್ಷನ್ ಅವರು ಇದ್ರು, ಹಾಗೂ ಮತ್ತೆ ಹೆಲ್ತ್ ಇನ್ಸ್ಪೆಕ್ಟರ್ಗಳು ಇದ್ರು. ಪೌರ ಕಾರ್ಮಿಕರ ನಮ್ಮ ಮೇತ್ರಿ ನಾಗರಾಜಣ್ಣನು ಇದ್ರು. ಅವ್ರಿಗೆ ಯಾಕೆ ಇವ್ರು ಕರೆದಿದಾರೋ ನಮಗ್ ಗೊತ್ತಿಲ್ಲ. ಆದ್ರೆ ನಾವು ನಮ್ಮ ಜಾಕೀರ್ ಕೇಳಿದ್ಕೆ ಇಲ್ಲ, ಇಲ್ಲಿ ಅಧ್ಯಕ್ಷರೇ ಸುಪ್ರೀಮೋ, ಅಧ್ಯಕ್ಷರು ಎಲ್ಲಿ ಕರೆದ್ರು ನಾವು ಹೋಗ್ತೀವಂತ ಇದೇ ಕಮಿಷನರ್ ಹೇಳಿದ್ರು. ಹಾಗಾಗಿ ಅದು ನಮಗೆ ಸಮಂಜಸ ಅನಿಸ್ಲಿಲ್ಲ. ಹಾಗಾಗಿ ನಾವಿಲ್ಲಿ ಬಂದು ಕುತ್ಕೊಂಡಿದ್ವಿ. ನಮಗೆ ನ್ಯಾಯ ಕೊಡ್ಬೇಕು, ಆ ಸಮಿತಿಗಳನ್ನ ಟೋಟಲಿ ರದ್ದಾಗ್ಬೇಕು. ಸ್ಟ್ಯಾಂಡಿಂಗ್ ಕಮಿಟಿ ಆಗೋ ತನಕ ಯಾವ ಸಮಿತಿನೂ ಇರಬಾರ್ದು. ಮತ್ ನಾವು 31 ಜನ ಸದಸ್ಯರು, ನಾವು ಸದಸ್ಯರುಗಳಲ್ವಾ, ನಮ್ ಗಮನಕ್ಕೂ ತಂದು ಅವ್ರು ಮೀಟಿಂಗ್ ಮಾಡ್ಬೋದಿತ್ತಲ್ಲ. ಇವ್ರು ಊರಿಂದ ಉದ್ಧಾರ ಮಾಡ್ಬೇಕು, ಊರಿನ ಸ್ವಚ್ಛತೆ ಬಗ್ಗೆ ಮಾತಾಡ್ಬೋದಿತ್ತು. ನಾವು 31 ಜನ ಸದಸ್ಯರ ಎದುರುಗಡೆ ಮಾತಾಡ್ಬೋದಿತ್ತಲ್ವಾ. ಅಧ್ಯಕ್ಷರು ಕರೆದು ಅಧ್ಯಕ್ಷರಂದ್ರು ಇಲ್ಲ, ಇದು ಸ್ವಚ್ಛತೆ ಬಗ್ಗೆ ನಾವು ಕರೆದಿರೋದು ಮೀಟಿಂಗ್ ಅಂತಂದ್ರು. ಇವ್ರು 5 ಜನ ಸದಸ್ಯರು ಇದಾರೆ ಅಂತಂದ್ಮೇಲೆ ನಾವ್ ಯಾಕೆ ಬೇಕಿತ್ತು ಸರ್? ನಾವು ಸದಸ್ಯರಲ್ವಾ? ಅಧ್ಯಕ್ಷರ ಕಣ್ಣಲ್ಲಿ ನಾವು ಸದಸ್ಯರ ಕಾಣ್ತಾ ಇದ್ವಾ ಇಲ್ವಾ? ಅಧ್ಯಕ್ಷರು ಅದಕ್ಕೆ ಉತ್ತರ ಕೊಡ್ಬೇಕು, ಆಯ್ತಾ? ಕಮಿಷನರ್ ಹಿಂಗಂದ್ರ ಅಷ್ಟೇ. ಏನಂದ್ರೆ ಇಲ್ಲ, ನಾವು ಅಧ್ಯಕ್ಷ ಸುಪ್ರೀಮೋ, ಅವ್ರು ಎಲ್ಲಿ ಕರೆದ್ರು ನಾವು ಹೋಗ್ತೀವಿ ಅಂತ ಕಮಿಷನರ್ ಹೇಳಿದ್ದು ಹೌದು. ಹಾಗಾಗಿ ನಮಗೆ ಅವ್ರು ಬಂದು ಇಲ್ಲಿ ಉತ್ತರ ಕೊಡ್ಬೇಕು. ಹಾಗಾಗಿ ನಾವ್ ಇಲ್ಲಿ ಬಂದು ಕುತ್ಕೊಂಡಿದೀವಿ ಕಮಿಷನರ್ ಚೇಂಬರ್ ಎದುರುಗಡೆ. ನಡೆದಂತ ಸ್ಟ್ಯಾಂಡಿಂಗ್ ಕಮಿಟಿ ಮಾಡಬೇಕಂತ ಒಂದು ಮೀಟಿಂಗ್ ಕರೆದಿದ್ರು. ಆ ದಿವಸ ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷರು ಸದಸ್ಯರ ಆಯ್ಕೆಯಲ್ಲಿ ಅದು ಗೊಂದಲ ಆಗಿ ಡಿಸಿ ಅವ್ರ ಹೋಗಿದೆ. ಅದು ರದ್ದಾಗಿದೆ. ರದ್ದಾದ್ಮೇಲೆ ಇವರು ಅನೈತಿಕವಾಗಿ ಒಂದು ಸಮಿತಿಗಳನ್ನು ರಚನೆ ಮಾಡ್ಕೊಂಡಿದ್ದಾರೆ. ಈ ಬಿಜೆಪಿಯವರು ಒಂದು ಸಮಿತಿ ಅಂದ್ರೆ ಅದಕ್ಕೆ ಒಂದು ಆರೋಗ್ಯ ಸಮಿತಿ ಅಂತೆ, ಒಂದು ಕಾಮಗಾರಿ ಸಮಿತಿ ಅಂತ ಹೇಳ್ಕೊಂಡು ಮಾಡ್ಕೊಂಡು ಅದಕ್ಕೆ ಕುಮ್ಮಕ್ಕು ನಮ್ಮ ನಾಗಪ್ಪ ಅವರು ಆಯುಕ್ತರು. ಅದು ಯಾವ ರೀತಿ ಸಮಿತಿ ಮಾಡ್ತಾರೋ, ಅದು ಯಾವ ಆಕ್ಟ್ ಅಲ್ಲಿ ಇದೆ ಅಂತ ದಯವಿಟ್ಟು ನಾಗಪ್ಪ ಅವ್ರು ಬಂದು ಹೇಳ್ಬೇಕು, ಆಯ್ತಾ? ಯಾವುದೇ ಕಾರಣಕ್ಕೂ ಅದನ್ನ ಮಾಡೋದು ತಪ್ಪು. ಯಾವುದೇ ಸಮಿತಿ ಮಾಡಂಗಿಲ್ಲ. ಸ್ಟ್ಯಾಂಡಿಂಗ್ ಕಮಿಟಿ ಇಲ್ಲ ಅಂತ ಅದಕ್ಕೋಸ್ಕರ ಒಂದು 4-5 ಜನರನ್ನ ಸೇರಿಸ್ಕೊಂಡು ಸಮಿತಿ ಮಾಡಿ ಮೀಟಿಂಗ್ ಮಾಡ್ತಾರೆ. ಮೀಟಿಂಗ್ ಹಾಲಾಗಿ ನಾಗಪ್ಪ ಅವರು ಕೇಳಿದ್ರೆ ಅಧ್ಯಕ್ಷರು ಕರೆದ ಹೇಳ್ಬೇಕಾದ್ರೆ ಹೋಗ್ಬೋದು ನಾನು ಅಂತ ಹೇಳ್ತಾರೆ ನಾಗಪ್ಪ ಅವರು. ಹೆಲ್ತ್ ಇನ್ಸ್ಪೆಕ್ಟರ್ ಇದ್ದಾರೆ, ಇಂಜಿನಿಯರ್ ಸೆಕ್ಷನ್ ಇದ್ದಾರೆ, ಯಾಕೆ ಬೇರೆ ಸದಸ್ಯರು ಇಲ್ವಾ? ಆಯ್ತು, ಊರಿನ ಅಭಿವೃದ್ಧಿ ಬಗ್ಗೆ ಅಷ್ಟು ಚಿಂತನೆ ಇದ್ರೆ ಎಲ್ಲ 31 ನಗರಸಭಾ ಸದಸ್ಯರ ಕರೆದು ಮಾತಾಡಲಿ ಅವರು. ಇವ್ರು ಮಾತ್ರ 4-5 ಜನ ಮಾತಾಡಿರೋದ ಇವರು ಊರು ಉದ್ಧಾರ ಮಾಡಕ್ಕೆ? ಬೇರೆಯವ್ರು ಯಾರು ಊರು ಉದ್ಧಾರ ಮಾಡೋರು ಯಾರು ಇಲ್ವಾ ಸಾಗರದಲ್ಲಿ? 31 ಜನ ನಗರಸಭಾ ಜನಪ್ರತಿನಿಧಿಗಳು ಯಾರು ಇಲ್ವಾ? ಇವರೇ ಒಂದು 8 ಜನ ಕುತ್ಕೊಂಡು ಸಮಿತಿ ಮಾಡ್ತಾರೆ. ಸಮಿತಿ ಮಾಡಿ ಮೀಟಿಂಗ್ ನಡೆಸ್ತಾರೆ. ಹೆಲ್ತ್ ಡಿಪಾರ್ಟ್ಮೆಂಟ್ ಅಷ್ಟು ಅಧಿಕಾರಿಗಳು ಕೂರ್ಸ್ಕೊಂಡ್ಯಾರೆ, ಇಂಜಿನಿಯರ್ ಸೆಕ್ಷನ್ ಅಷ್ಟು ಜನ ಕೂರ್ಸ್ಕೊಂಡ್ಯಾರೆ. ಇವ್ರು ನಾಚಿಕೆ ಆಗ್ಬೇಕು. ನಾಗಪ್ಪ ಅವರಿಗೆ ಆಯುಕ್ತರಂತ ಇವ್ರು ನಾಚಿಕೆ ಆಗ್ಬೇಕು ಇವರಿಗೆ.